ಶಾಂತಿ ಕ್ರಾಂತಿ ರೀ ರಿಲೀಸ್ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಸಖತ್ತು ಟ್ರೆಂಡಿಂಗ್ ಆಗ್ತಾ ಇದೆ. ಈ ಚಿತ್ರವನ್ನ ಮತ್ತೆ ರಿಲೀಸ್ ಮಾಡೋಕೆ ರವಿಚಂದ್ರನ್ ಉತ್ಸುಕರಾಗಿದ್ದಾರೆ. ಕೆಲವೇ ತಿಂಗಳ ಹಿಂದೆ ಇದೇ ಚರ್ಚೆ ನಡೆದಾಗ ರವಿಚಂದ್ರನ್ ಏನಂತ ಹೇಳಿದ್ರು? ಶಾಂತಿ ಕ್ರಾಂತಿ ರೀ ರಿಲೀಸ್ ಮಾಡಬೇಕು ಅಂತ ಹೋದವರಿಗೆ ರವಿಚಂದ್ರನ್ ಹೇಳಿದ ಪಾಠವೇನು ಅನ್ನೋದರ ಅಸಲಿ ವಿಷಯ ಇಲ್ಲಿದೆ ನೋಡಿ. 1991 ಸೆಪ್ಟೆಂಬರ್ 19ರಂದು ತೆರೆಗೆ ಬಂದ ಸಿನಿಮಾ ಶಾಂತಿ ಕ್ರಾಂತಿ. ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿಯಲ್ಲಿ ಏಕಕಾಲಕ್ಕೆ ಬಂದ ಶಾಂತಿ ಕ್ರಾಂತಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿಯಾಗಿ ಟ್ರೆಂಡಿಂಗ್ ಟಾಪಿಕ್ ಆಗಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅದ್ದೂರಿಯಾಗಿ ತೆರೆಗೆ ತಂದಿದ್ದ ಈ ಸಿನಿಮಾ ಮತ್ತೆ ಬಿಡುಗಡೆ ಆಗಬೇಕು, ರೀ ರಿಲೀಸ್ ಮಾಡಬೇಕು ಅಂತ ಫ್ಯಾನ್ಸ್ ಒತ್ತಾಯಿಸುತ್ತಿದ್ದಾರೆ. ಹೀಗಿರುವಾಗಲೇ ಕನ್ನಡ ನಿರ್ದೇಶಕ, ಬರಹಗಾರ ರವೀಂದ್ರ ವಂಶಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಕೆಲವೇ ತಿಂಗಳ ಹಿಂದಷ್ಟೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನ ಭೇಟಿಯಾಗಿದ್ದ ಅವರು ಶಾಂತಿ ಕ್ರಾಂತಿ ರಿಲೀಸ್ ವಿಚಾರದ ಸಲುವಾಗಿಯೇ ಮಾತನಾಡಿದ್ರು. ಈ ವೇಳೆ ರವಿಚಂದ್ರನ್ ಪಕ್ಕಾ ಪ್ರಾಕ್ಟಿಕಲ್ ಆಗಿ ಏನಂತ ಹೇಳಿದ್ರು ಅನ್ನೋದನ್ನ ತಿಳಿಸಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ನಾನು ನನ್ನ ನಿರ್ಮಾಪಕರ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮನೆಗೆ ಹೋಗಿದ್ದೆ. ವಿಷಯ ಅವರ ಶಾಂತಿ ಕ್ರಾಂತಿ ಸಿನಿಮಾವನ್ನ ರೀ ರಿಲೀಸ್ ಮಾಡಲು ಅನುಮತಿ ಕೇಳಲು, ಅದರ ಹಕ್ಕುಗಳನ್ನ ತೆಗೆದುಕೊಂಡು ಬರಲು. ಅವತ್ತು ರಾತ್ರಿ 9 ರಿಂದ 11 ಗಂಟೆಯವರೆಗೆ ನಮ್ಮೊಡನೆ ಅವರು ಮಾತನಾಡಿದ್ರು. ಶಾಂತಿ ಕ್ರಾಂತಿ ಅಲ್ಲ, ಈಶ್ವರಿ ಸಂಸ್ಥೆಯ ಯಾವ ಸಿನಿಮಾದ ಹಕ್ಕುಗಳು ನನ್ನ ಬಳಿಯಲ್ಲಿ ಇಲ್ಲ, ಎಲ್ಲವೂ ಸಹೋದರ ಬಾಲಾಜಿ ಅವರ ಬಳಿ ಇದೆ ಅಂತ ಹೇಳಿದ್ರು. ಮುಂದೆ ಮಾತಾಡಿದ ಅವರು, ನೀವು ಸಿನಿಮಾ ಮಾಡಲು ಬಂದವರು ಈಗಾಗಲೇ ನೂರಾರು ಸಲ ಟಿವಿಯಲ್ಲಿ ಪ್ರಸಾರವಾಗಿರುವ ಸಿನಿಮಾ ಯಾಕೆ ಬಿಡುಗಡೆ ಮಾಡ್ತೀರಿ? ಸಿನಿಮಾ ಗೆದ್ರೆ ಅದು ನಿಮ್ಮದು ಎನಿಸಿಕೊಳ್ಳುವುದೂ ಇಲ್ಲ, ಸೋತ್ರೆ ನೀವು ರವಿಚಂದ್ರನ್ ಸಿನಿಮಾದಿಂದ ನಷ್ಟ ಹೊಂದಿದೆ ಅಂತ ಹೇಳ್ಕೊಂಡು ತಿರುಗಬೇಕಾಗತ್ತೆ. ಸಿನಿಮಾ ಮಾಡಲು ಬಂದಿದ್ದೀರಿ, ಸಿನಿಮಾ ಮಾಡಿ, ಅದಕ್ಕೆ ಏನು ಸಪೋರ್ಟ್ ಬೇಕೋ ಮಾಡೋಣ. ನನ್ನದೇ ಯಾವುದಾದ್ರೂ ಸಿನಿಮಾದ ಕತೆ ಇಷ್ಟವಾದರೆ ಅದನ್ನೇ ಬದಲಾಯಿಸಿ ಮಾಡಿ, ನಾನು ಕೇಳೋದಿಲ್ಲ ಅಂತ ಹೇಳಿದರು. ಹಾಗೆಯೇ ಒಂದು ಸಿನಿಮಾ ರೀ ರಿಲೀಸ್ ಮಾಡುವ ಹಕ್ಕುಗಳನ್ನು ಹೊರತುಪಡಿಸಿ ಎಷ್ಟು ಹಣ ಬೇಕಾಗುತ್ತೆ ಅನ್ನೋ ಅಂದಾಜು ನಿಮಗಿದೆಯಾ? ಅಷ್ಟು ಖರ್ಚು ಮಾಡಿ ನೀವು ಪ್ರಚಾರ ಮಾಡ್ತೀರಿ, ಆಗ ಅದನ್ನು ಈಗಾಗಲೇ ಹಕ್ಕುಗಳನ್ನು ಹೊಂದಿರುವ ಟಿವಿಯವರು ಮರುಪ್ರಸಾರ ಮಾಡಿಬಿಡ್ತಾರೆ. ನಿಮ್ಮ ಪ್ರಚಾರ ಅವರಿಗೆ ಸಹಾಯವಾಗುತ್ತೆ ಅಂತ ಹೇಳಿದರು. ಅವತ್ತು 2 ಗಂಟೆಯವರೆಗಿನ ಮಾತು ನಮ್ಮ ಪಾಲಿಗಂತೂ ಅತ್ಯಮೂಲ್ಯ. ನಾವುಗಳು ನಮ್ಮ ನಿರ್ಮಾಪಕರು ಸಿನಿಮಾವನ್ನು ರೀ ರಿಲೀಸ್ ಮಾಡಬೇಕು ಅನ್ನೋದನ್ನು ಕೈ ಬಿಡುವಂತೆ ಮಾಡಿತ್ತು. ಪ್ರಾಯೋಗಿಕವಾಗಿ ಯೋಚಿಸಿದರೆ ಶಾಂತಿ ಕ್ರಾಂತಿ ಸಿನಿಮಾ ನೆಗೆಟಿವ್ ಫಾರ್ಮ್ಯಾಟ್ನಲ್ಲಿದೆ, ಅದನ್ನು ಡಿಜಿಟಲ್ಗೆ ರೂಪಾಂತರ ಮಾಡಬೇಕು. ಆನಂತರ DI ಮಾಡಿಸಿ DPX ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. ಈ ರೀ ರಿಲೀಸ್ಗಳು ಒಂದು ದಿನಕ್ಕೆ ಅಬ್ಬರಿಸಿ 2ನೇ ದಿನಕ್ಕೆ ಚಿತ್ರಮಂದಿರ ತುಂಬದಿದ್ರೆ ಅಲ್ಲಿಗೆ ಬಂಡವಾಳ ಶೇಖರಣೆ, ಕಷ್ಟ ಮತ್ತು ನಷ್ಟ. ಹಾಗೆಯೇ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವುದರಿಂದ ಒಂದು ಸಿನಿಮಾಕ್ಕೆ ಪ್ರಚಾರ ಸಿಗುತ್ತೆ. ಆದರೆ ಆ ಎಲ್ಲ ವೀಕ್ಷಕರು ಚಿತ್ರಮಂದಿರದ ಪ್ರೇಕ್ಷಕರಾಗಿ, ಟಿಕೆಟ್ಗಳಾಗಿ ಕನ್ವರ್ಟ್ ಆಗುವುದೇ ಇಲ್ಲ. ಹೀಗಂತ ರವೀಂದ್ರ ವಂಶಿ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ.